ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ನಾನು ಮುಂಚೆ ಹೇಳಿದಂತೆ ಯುರೋಪ್ನಲ್ಲಿ ಇರುವಂಥ ಸ್ವೀಡನ್ ಎಂಬಂಥ ಒಂದು ದೇಶ, ಸುಂದರವಾದ ಒಂದು ದೇಶ. ಆ ದೇಶದಲ್ಲಿ ಗೋತನ್ಬರ್ಗ್ ಎಂಬಂಥ ಒಂದು ಪಟ್ಟಣ. ಅಲ್ಲಿಂದಲೇ ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಅಲ್ಲಿರುವಂಥ ಒಂದು ದ್ವೀಪ. ಹಿಂಭಾಗದಲ್ಲಿ ನೋಡುತ್ತಿದ್ದೀರಿ ಸ್ವೀಡನ್ ದೇಶದ ಧ್ವಜ. ಆ ಧ್ವಜದಲ್ಲಿ ಶಿಲುಬೆ. ಆ ಶಿಲುಬೆಯನ್ನು ಹಾಗೆ ಹಾರಿಜಾಂಟಲ್ ಆಗಿ ಅಡ್ಡವಾಗಿ ಇಟ್ಟಿರುವ ರೀತಿಯಲ್ಲಿ ಈ ಧ್ವಜದಲ್ಲಿ ಶಿಲುಬೆಯನ್ನು ಇಟ್ಟು ಅವರು ಈ ಧ್ವಜವನ್ನು ಆ ರೀತಿ ವಿನ್ಯಾಸ ಮಾಡಿದ್ದಾರೆ. ಕಾರಣ ಇದೊಂದು ಕ್ರೈಸ್ತ ದೇಶ. ಒಂದು ಕಾಲದಲ್ಲಿ ಈ ಜನರು ಯೇಸುವನ್ನು ಬಹಳವಾಗಿ ಪ್ರೀತಿಸಿ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಆತನನ್ನೇ ಆಶ್ರಯಿಸಿಕೊಂಡಿದ್ದರು. ಅನೇಕ ಲುಥರನ್ ಸಭೆಗಳು, ಮಾರ್ಟಿನ್ ಲೂಥರ್ ಅವರ ಕಾಲದಲ್ಲಿ ಉಂಟಾದ ಸಭೆಗಳು, ಎಲ್ಲ ಕಡೆಗಳಲ್ಲೂ ಆ ಸಭೆಯು ಹಬ್ಬಿ ಹರಡಿ ಅನೇಕ ಸಭೆಗಳು ಇಲ್ಲಿ ಎದ್ದಿವೆ. ಇಲ್ಲಿಂದ ಇಂಡಿಯಾ ದೇಶಕ್ಕೂ ಕೂಡ ಈ ಲುಥರನ್ ಸಭೆಯ ಮಿಷನರಿಗಳು ಬಂದು ಸಹಾಯ ಮಾಡಿ ಅಲ್ಲಿ ಬಂದು ಬಡ ಜನರಿಗೆ ಉಪಕಾರಗಳನ್ನು ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದಾರೆ. ಆದರೆ ಇಂದು ಈ ದೇಶದಲ್ಲಿ ಅರ್ಧಕ್ಕಿಂತಲೂ ಹೆಚ್ಚಿನ ಜನರು, ಸುಮಾರು 58% ಜನರು ದೇವರೇ ಇಲ್ಲ ಎಂದು ಹೇಳುತ್ತಾರೆ. ಎಷ್ಟು ವೇದನೆ ಅಲ್ಲವಾ? ಆದರೆ ಇನ್ನೊಂದು ದೊಡ್ಡ ಗುಂಪು ಯೇಸು ಇದ್ದಾರೆ, ಕರ್ತನಿದ್ದಾನೆ ಎಂದು ನಂಬುತ್ತಾರೆ. ಆದರೆ ದೊಡ್ಡ ಗುಂಪು ಎಲ್ಲ ಸೌಕರ್ಯಗಳು ಇದೆ, ಯಾವುದೇ ಕೊರತೆ ಇಲ್ಲ, ದೇವರ ಯಾಕೆ ಎಂಬಂಥ ಒಂದು ಮನಸ್ಥಿತಿಯಲ್ಲಿ ದೇವರಿಲ್ಲ ಎಂದು ಹೇಳುತ್ತಾರೆ. ಒಂದು ಕ್ರೈಸ್ತ ದೇಶ ಈ ರೀತಿಯ ಅವಸ್ಥೆಗೆ ಬದಲಾಗಿರುವುದು ವೇದನೆಯ ಕಾರ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಪ್ರಾರಂಭವಾಗಿದೆ. ಏಷ್ಯಾದ ದೇಶಗಳಿಂದ, ಆಫ್ರಿಕಾ ದೇಶಗಳಿಂದ, ಅದೇ ರೀತಿ ಅರಬ್ ದೇಶಗಳಿಂದ ಅನೇಕ ಕ್ರೈಸ್ತರು ಇಲ್ಲಿ ಕೆಲಸಕ್ಕಾಗಿ ಬಂದು ಅವರು ಚೆನ್ನಾಗಿ ಪ್ರಾರ್ಥಿಸುವುದರಿಂದ ಒಂದು ಆತ್ಮಿಕ ಬದಲಾವಣೆ, ರೂಪಾಂತರ ಉಂಟಾಗುತ್ತಾ ಅನೇಕ ಪೆಂತೆಕೋಸ್ತ್ ಸಭೆಗಳು ಇಲ್ಲಿ ಹೆಚ್ಚುತ್ತಾ ಇವೆ. ಹಾಗೆ ಪ್ರಾರ್ಥಿಸುವಂಥ ಜನರು ಕೂಡ ಹೆಚ್ಚುತ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಸರಿ, ಈ ದಿನದಲ್ಲಿ ದೇವರು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ, ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರೋ, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನೋ. ದೇವರು ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರೋ. ಅದು ಬಹಳ ಪ್ರಾಮುಖ್ಯ, ನಂಬಿಗಸ್ತರಾಗಿರುವುದು. ಒಮ್ಮೆ ನಾವು ದೇವರ ಸಮ್ಮುಖದಲ್ಲಿ ಹೋಗಿ ನಿಲ್ಲುವಾಗ ನಂಬಿಗಸ್ತರಾಗಿ ಯಥಾರ್ಥವಾಗಿ ಜೀವಿಸುವಂಥವರೇ ಧನ್ಯರು. ಅವರೇ ದೇವರ ಆಶೀರ್ವಾದಗಳನ್ನು ಹೊಂದಲು ಸಾಧ್ಯ, ಜೀವವೆಂಬ ಜಯಮಾಲೆಯನ್ನು ಹೊಂದುವರು ಎಂಬುದಾಗಿ ಹೇಳುತ್ತಾರೆ. ಆದ್ದರಿಂದ ಯೇಸುವನ್ನು ಹಿಂಬಾಲಿಸುವಂಥ ದೇವಜನರು ನಂಬಿಗಸ್ತರಾಗಿ ಇರಬೇಕು. ಮೊದಲನೆಯದಾಗಿ, ನಮ್ಮನ್ನು ಸೃಷ್ಟಿಸಿದಂಥ ದೇವರು ನಮಗಾಗಿ ಶಿಲುಬೆಯಲ್ಲಿ ಸತ್ತು ರಕ್ತ ಸುರಿಸಿ ವಿಮೋಚಿಸಿದಂಥ ದೇವರಿಗೆ ನಂಬಿಗಸ್ತರಾಗಿರಬೇಕು. ಆತನನ್ನು ವಂಚಿಸುವಂಥ ಜೀವಿತ ಅಲ್ಲ, ನಿಜವಾಗಿ ಆತನನ್ನು ಹಿಂಬಾಲಿಸಬೇಕು. ಆತನ ಕಟ್ಟಳೆಗಳಿಗೆ ವಿಧೇಯರಾಗಬೇಕು, ನಂಬಿಗಸ್ತರಾಗಿರಬೇಕು. ನಾವು ನಮ್ಮ ಜೊತೆಗಿರುವಂಥ ಮನುಷ್ಯರು, ಫ್ಯಾಮಿಲಿ, ಅವರಿಗೆ ನಂಬಿಗಸ್ತರಾಗಿರಬೇಕು. ನಾವಿರುವಂಥ ಸ್ಥಳದಲ್ಲಿ ವಾಸ ಮಾಡುವಲ್ಲಿ, ಕೆಲಸ ಮಾಡುವಲ್ಲಿ ನಂಬಿಗಸ್ತರಾಗಿರಬೇಕು. ಯಾರನ್ನು ಕೂಡ ವಂಚಿಸುವವರಾಗಿ ಇರಬಾರದು. ನಿಜವಾಗಿ ನಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನೆರವೇರಿಸಬೇಕು. ಮೂರನೆಯದಾಗಿ, ನಮ್ಮ ದೇಶಕ್ಕೆ, ದೇವರು ನಮ್ಮನ್ನು ಯಾವ ದೇಶದಲ್ಲಿ ಇಟ್ಟಿದ್ದಾರೋ ಆ ದೇಶಕ್ಕೆ ನಂಬಿಗಸ್ತರಾಗಿರಬೇಕು. ಕೆಲವರು ಹಣಕ್ಕಾಗಿ ಸ್ವಂತ ದೇಶವನ್ನೇ ಬಿಟ್ಟುಕೊಡುತ್ತಾರೆ. ದೇಶಕ್ಕೆ ಕೇಡು ಮಾಡುವವರನ್ನು ಕೂಡ ಇಂದು ನೋಡುತ್ತಿದ್ದೇವೆ. ನಾವು ಆ ರೀತಿ ಇರಬಾರದು. ದೇಶವನ್ನು ಪ್ರೀತಿಸಿ ನಾವು ಬಾಳುವಂಥ ದೇಶಕ್ಕೆ ನಂಬಿಗಸ್ತರಾಗಿ ಇರಬೇಕು. ಅಂದರೆ ಪ್ರಾಮುಖ್ಯವಾಗಿ ನಾವು ದೇವರಿಗೆ ನಂಬಿಗಸ್ತರಾಗಿದ್ದರೆ ನಾವು ಬೇರೆ ಎಲ್ಲರಿಗೂ ನಂಬಿಗಸ್ತರಾಗಿ ನಡೆದುಕೊಳ್ಳುತ್ತೇವೆ. ಆದ್ದರಿಂದ ದೇವರಿಗೆ, ನಮ್ಮನ್ನು ಕರೆದಂಥ ದೇವರಿಗೆ ನಂಬಿಗಸ್ತರಾಗಿ ಯಾವಾಗಲೂ ಜಾಗರೂಕತೆಯಿಂದ ಇರಬೇಕು. ಆ ರೀತಿ ನೀವು ನಂಬಿಗಸ್ತರಾಗಿ ಸಾಯುವವರೆಗೂ, ಯಾವ ಕಷ್ಟ, ಇಕ್ಕಟ್ಟು, ಹೋರಾಟ, ಉಪದ್ರವಗಳು ಬಂದರೂ ನಂಬಿಗಸ್ತತೆಯನ್ನು ಮಾತ್ರ ಬಿಟ್ಟು ಬಿಡಬಾರದು. ನಂಬಿಗಸ್ತರಾಗಿ ಇರಿ. ಆಗ ದೇವರ ಪ್ರತಿಫಲವನ್ನು, ಆತನು ಕೊಡುವಂಥ ಆಶೀರ್ವಾದಗಳನ್ನು, ಜೀವವೆಂಬ ಜಯಮಾಲೆಯನ್ನು, ಪರಲೋಕ ರಾಜ್ಯವನ್ನು ಹೊಂದಿಕೊಳ್ಳಬಹುದು. ಅದಕ್ಕೆ ನಿಮ್ಮನ್ನು ಸಮರ್ಪಿಸಿರಿ. ಲೋಕದ ಆಶೀರ್ವಾದಗಳೆಲ್ಲ ಲೋಕದಲ್ಲೇ ಹೋಗುತ್ತದೆ. ಒಂದು ದಿನ ನಾವು ಲೋಕವನ್ನು ಬಿಟ್ಟು ಹೋಗುವಾಗ ಯಾವ ಆಸ್ತಿ, ಐಶ್ವರ್ಯ, ವಸ್ತುಗಳು ಏನು ಬರುವುದಿಲ್ಲ. ನಂಬಿಗಸ್ತರಾಗಿ ನಡೆದುಕೊಂಡರೆ ಆ ಸಾಕ್ಷಿ ಪರಲೋಕದಲ್ಲಿ ಬಂದು ನಿಲ್ಲುತ್ತದೆ. ಆ ಪ್ರತಿಫಲವನ್ನು ನೀವು ಕಾಣಬಹುದು. ಆದ್ದರಿಂದ ಹೇಳಿರಿ, ದೇವರೇ, ನಾನು ಸಾಯುವವರೆಗೂ ನಂಬಿಗಸ್ತನಾಗಿರಲು, ನಂಬಿಗಸ್ತಳಾಗಿ ಇರಲು ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಅದಕ್ಕೆ ನನಗೆ ಸಹಾಯ ಮಾಡಿ ಕೃಪೆ ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.